ಮಕ್ಕಳು ಆತ್ಮಹತ್ಯೆ ಬಗ್ಗೆ ಡೀಟೇಲ್ ಆಗಿ ನಾನು ಉತ್ತರದಲ್ಲಿ ಕೊಟ್ಟಿದ್ದೇನೆ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಕೆಲವರು ಎಲೆಕ್ಟ್ರಿಕ್ ಶಾಕ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಈ ಎಲ್ಲಾ ಡೀಟೇಲ್ಸ್ ಅನ್ನು ಕೊಟ್ಟಿದೆ. ಎರಡನೇ ವಿಷಯ, ಮಾನ್ಯ ಸದಸ್ಯರಿಗೆ ಕ್ರೈಸ್ಟ್ ಸಂಸ್ಥೆಯಲ್ಲಿ ಬೋಧಕರ ವಿಷಯ 9,756 ಬೋಧಕರ ಹುದ್ದೆಗಳು ಮಂಜೂರಾಗಿದ್ದು 8,092 ಈ ಪೈಕಿ 5,430 ಭರ್ತಿಯಾಗಿದೆ. 4,326 ಹುದ್ದೆಗಳು ಖಾಲಿ ಇರುತ್ತದೆ. ಕಡೆಯದಾಗಿ ದಿನಾಂಕ 23/6/2017 ನೇಮಕಾತಿ ಅಧಿಸೂಚನೆ ಹೊರಡಿಸಿ 1,484 ಶಿಕ್ಷಕರಿಗೆ ನೇಮಕಾತಿ ಆದೇಶ ಪತ್ರ ನೀಡಲಾಗಿರುತ್ತದೆ. 2026-27ನೇ ಸಾಲಿನಲ್ಲಿ ಕೆಇಎ ಮೂಲಕ 1,110 ಬೋಧಕರ ನೇಮಕಾತಿಗೆ ಪ್ರಕಟಣೆ ಮಾಡಲಾಗಿದೆ. ಪ್ರಸ್ತುತ 5,141 ಕಾಯಂ ಶಿಕ್ಷಕರು ಹಾಗೂ 289 ಕಾಯಂ ಉಪನ್ಯಾಸಕರು ಒಟ್ಟು 5,430 ಬೋಧಕ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಾರೆ. 3,201 ಶಿಕ್ಷಕರು, ಅತಿಥಿ ಉಪನ್ಯಾಸಕರು ಹಾಗೂ 480 ಹೊರಸಂಪನ್ಮೂಲ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಾರೆ. ಒಟ್ಟು 3,681 ಚಿತ್ರಕಲಾ ಹಾಗೂ ಸಂಗೀತ ಶಿಕ್ಷಕರು ಹೊರತುಪಡಿಸಿ ರಾಜ್ಯದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯ ವಸತಿ ಶಾಲೆ ವಿದ್ಯಾರ್ಥಿಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸದನಕ್ಕೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕ್ರೈಸ್ತ ಸಂಸ್ಥೆಯ ವಿದ್ಯಾಸಂಸ್ಥೆಗಳು ಸರ್ಕಾರಿ ಶಾಲೆಗಳಿಗಿಂತ ಅತ್ಯುನ್ನತವಾದಂತ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. 100ಕ್ಕೆ 94ರಿಂದ 99% ತಗೊಂಡು ಗುಣಮಟ್ಟದ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದೀವಿ. ಕೆಲವು ಹುದ್ದೆಗಳಿಗೂ ಬಾಕಿ ಇದೆ. ಅದಕ್ಕೆ ಕೆಇಎ ಮುಖಾಂತರ ಆಗಲಿ ಬೇರೆ ಯಾವುದೋ ರೂಪದಲ್ಲಿ ಕರೆದು ಅದನ್ನ ಪೂರ್ತಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಸದಸ್ಯರಿಗೆ ತಿಳಿಸ್ತೇನೆ.